ನಾನು ನನ್ನ ತಾಯಿ ಹಾಗೆ ಹುಟ್ಟಿದಾಗ ಮತ್ತು ಎಲ್ಲ ನೋಡ್ಬಿಟ್ಟು ಕಂಪ್ಯಾರಿಸನ್ ಬಂದ್ಬಿಡ್ತು ಅಲ್ಲಿ. ನನ್ನ ತಂದೆ ನೋಡು, ಅಯ್ಯೋ ಇಂಥ ರಾಜ್ಕುಮಾರನ ಹೊಟ್ಟೆಲಿ ಎಂಥ ಇಲಿ ಹುಟ್ಟಿದೆ ಅಂತ ಅಲ್ಲಿಂದಲೇ ಆರಂಭ ಆಯಿತು. ಬಣ್ಣನೇ ಇಲ್ಲ, ಇವಳು ಯಾರು ಮದುವೆ ಮಾಡ್ಕೊಳ್ತಾರೆ ಇವಳ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಹೆಂಗೆ ಹುಟ್ಟು ಇವಳ, ನೀವು ಹೆಂಗೆ ಎತ್ಕೋತೀರಿ, ಹೆಂಗೆ ಮುದ್ದು ಮಾಡ್ತೀರಿ ಅಂತ ನನ್ನ ತಂದೆಗೆ. ಆದರೆ ನನ್ನ ತಂದೆಗೆ ನನ್ನನ್ನು ಕಂಡ್ರೆ ಅಪಾರ ಪ್ರೀತಿ. ಆಮೇಲೆ ಎಲ್ಲ ನನ್ನ ಎದುರಿಗೆ ಇಡ್ತಿದ್ದಿದ್ದು ಒಂದೇ ಪ್ರಶ್ನೆ, ಈ ಹುಡುಗಿದು ಮದುವೆ ಹೆಂಗಾಗತ್ತೆ ಅಂತ. ಆಗುವುದೇ ಇಲ್ಲ ಅಂತ ಶರ ಬರ್ದ್ಬಿಟ್ಟಿದ್ರು ಎಲ್ಲ ನೆಂಟರು, ಇಷ್ಟರು, ಸಮಾಜದವರು, ನೆರೆ ಹೊರೆಯವರು, ಅಕ್ಕಪಕ್ಕದವರು ಎಲ್ಲ ಆ ಥರದ್ದೇ ನನ್ನನ್ನು ಕಾಡಿಸ್ಬಿಟ್ರು. ಅಲ್ಲಿಂದ ನಾನು ರಿವೋಲ್ಟ್ ಆಗಲಿಕ್ಕೆ ಪ್ರಾರಂಭ ಮಾಡಿದೆ. Yeah, so this point of sisterhood that you bring about in your stories, so from what you say, it's a very conscious way of strengthening the characters and also the storytelling. I wanted to take it a little back because the introduction was all about your formal training and things. But what comes across to me, like in most middle class women, middle class families, if you're disciplined, a little strict, we get to be disciplined and get to graduation or some kind of formal courses. But you took up law, and all your stories also are about questioning the world around you. So that streak of questioning is very different from just being a disciplined, educated woman. So when did that streak of questioning become part of your character and your whole being? That's something I'd like to know, because you have questioned things in many ways in all your stories. So when did questioning become so integral part of your character? I think it is an inherent character. It never sprang up. ಎಲ್ಲೋ ಒಂದು ಕ್ಷಣದಲ್ಲಿ ಅದು ಉಕ್ಕಿ ಬರಲಿಲ್ಲ. ಅದು ಅಂತರ್ಗತವಾಗಿ ಅದು ನನ್ನ ಬಹಳ ಮೂಲಭೂತವಾದಂಥ ಗುಣ ಅಂತ ಅನಿಸುತ್ತೆ. ಆದರೆ ನನಗೆ ಅದ್ರ ಬಗ್ಗೆ ನನಗೆ ಹೆಚ್ಚು ಪ್ರಕಟ ಆಗಲಿಕ್ಕೆ ಕಾರಣ ಅಂತ ಹೇಳಿದರೆ, ನನ್ನ ಒಂದು ಮಾನಸಿಕ ಮತ್ತು ಕೌಟುಂಬಿಕ ಸ್ಥಿತಿ ಕೂಡ ಕಾರಣ. ನನ್ನ ತಂದೆ ತುಂಬ ಸ್ಫುರದ್ರೂಪಿಯಾಗಿದ್ದರು. ಒಳ್ಳೆ ಎತ್ತರ ಆಯಿತು, ಒಳ್ಳೆ ಬಣ್ಣ ಆಯಿತು, ಒಂದು ಸ್ವಲ್ಪ ಹಸಿರು ಮಿಶ್ರಿತ ಒಂಥರ ಕಂದು ಬಣ್ಣ, ತುಂಬಾ ಆಕರ್ಷಕ ವ್ಯಕ್ತಿತ್ವ ಅವರದ್ದು. ನನ್ನ ತಾಯಿ ಹಾಗಿರಲಿಲ್ಲ. ಆಕೆ ಪಾಪ ಕುಳ್ಳಿ, ಸ್ವಲ್ಪ ಕಂದು ಬಣ್ಣ, ಆ ಥರದ್ದು ನಮ್ಮ ದ್ರಾವಿಡಿಯನ್ ಕ್ಯಾರೆಕ್ಟರ್ನ ಹೆಣ್ಮಗಳಾಗಿದ್ದರು. ಮದುವೆ ಆಯಿತು. ಮೊದಲೆಲ್ಲ ಕುಟುಂಬಸ್ಥರ ಒತ್ತಡದ ಮೇಲೆ ಮದುವೆ ಆಗ್ತಿತ್ತು. ಆಯಿತು. ಆಕೆ ಒಂಥರ ಏನು ಹೇಳ್ತಾರೆ, ಬಾಲವಧು ಅಂತ ಹೇಳ್ತಾರೆ. 12 ವರ್ಷಕ್ಕೆ ಮದುವೆ ಆಯಿತು. 13ನೇ ವರ್ಷಕ್ಕೆ ಆಕೆ ಹೆಣ್ಣಾದರೂ 14ಕ್ಕೆ ನಾನೇ ಜನ್ಮ ತಳೆದುಬಿಟ್ಟಿದ್ದೆ ಹಿರಿಮಗಳಾಗಿ. ನಾನು ನನ್ನ ತಾಯಿ ಹಾಗೆ ಹುಟ್ಟಿದಾಗ ಮತ್ತು ಎಲ್ಲ ನೋಡ್ಬಿಟ್ಟು ಕಂಪ್ಯಾರಿಸನ್ ಬಂದ್ಬಿಡ್ತು ಅಲ್ಲಿ. ನನ್ನ ತಂದೆ ನೋಡು, ಅಯ್ಯೋ ಇಂಥ ರಾಜ್ಕುಮಾರನ ಹೊಟ್ಟೆಲಿ ಎಂಥ ಇಲಿ ಹುಟ್ಟಿದೆ ಅಂತ ಅಲ್ಲಿಂದಲೇ ಆರಂಭ ಆಯಿತು. ಬಣ್ಣನೇ ಇಲ್ಲ, ಇವಳು ಯಾರು ಮದುವೆ ಮಾಡ್ಕೊಳ್ತಾರೆ ಇವಳ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಹೆಂಗೆ ಹುಟ್ಟು ಇವಳ, ನೀವು ಹೆಂಗೆ ಎತ್ಕೋತೀರಿ, ಹೆಂಗೆ ಮುದ್ದು ಮಾಡ್ತೀರಿ ಅಂತ ನನ್ನ ತಂದೆಗೆ. ಆದರೆ ನನ್ನ ತಂದೆಗೆ ನನ್ನನ್ನು ಕಂಡ್ರೆ ಅಪಾರ ಪ್ರೀತಿ. ಆಮೇಲೆ ಎಲ್ಲ ನನ್ನ ಎದುರಿಗೆ ಇಡ್ತಿದ್ದಿದ್ದು ಒಂದೇ ಪ್ರಶ್ನೆ, ಈ ಹುಡುಗಿದು ಮದುವೆ ಹೆಂಗಾಗತ್ತೆ ಅಂತ. ಆಗುವುದೇ ಇಲ್ಲ ಅಂತ ಶರ ಬರ್ದ್ಬಿಟ್ಟಿದ್ರು ಎಲ್ಲ ನೆಂಟರು, ಇಷ್ಟರು, ಸಮಾಜದವರು, ನೆರೆ ಹೊರೆಯವರು, ಅಕ್ಕಪಕ್ಕದವರು ಎಲ್ಲ ಆ ಥರದ್ದೇ ನನ್ನನ್ನು ಕಾಡಿಸ್ಬಿಟ್ರು. ಅಲ್ಲಿಂದ ನಾನು ರಿವೋಲ್ಟ್ ಆಗಲಿಕ್ಕೆ ಪ್ರಾರಂಭ ಮಾಡಿದೆ. ಆ ಕ್ಷಣದಿಂದ ಅಯ್ಯೋ ಕಪ್ಪಗಾಗಿದ್ರೇನು, ನಾನು ಮನುಷ್ಯಳಲ್ವಾ, ನಾನೇನು ಬಣ್ಣ ಅದು ಪ್ರಯತ್ನ ಪಡೆದೆ. ಸ್ವಲ್ಪ ಬಣ್ಣ ಹಚ್ಕೊಳ್ಳೋದು ಇದು ಏನೇನೋ ಮಾಡಿದೆ ಆ ಕಾಲದಲ್ಲಿ ಸರಿಯಾಗಿ. ಆದರೆ ಅದು ಯಾವುದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಯಾಕೆಂದರೆ ಪೌಡ್ರ್ ಹಚ್ಚಿದ್ರು ಕೂಡ ಒಂಥರ ಈ ಹೊಗೆ ಹಚ್ಚಿದ ಗೋಡೆಗೆ ಸುಣ್ಣ ಬಳದಂಗೆ ಕಾಣೋದು, ನನಗೇನೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಕೊನೆಗೆ ಅಕ್ಸೆಪ್ಟ್ ಮಾಡಿಕೊಂಡೆ ನಾನು. ನನ್ನ ಬಣ್ಣ, ನನ್ನ ಎತ್ತರ, ನಾನು ಚೆನ್ನಾಗಿಲ್ಲ, ನನ್ನ ಕುರೂಪಿ ಅನ್ನೋ ಈ ಎಲ್ಲ ವಿಷಯಗಳನ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಮೀರಬೇಕು ಅನ್ನುವಂಥದ್ದು. ಮೀರಬೇಕಾದ್ರೆ ಏನು ಮಾಡಬೇಕು? ವ್ಯವಸ್ಥೆ ಜೊತೆ ಹೊಂದಾಣಿಕೆ ಆಗೋದಿಲ್ಲ ನನಗೆ. ವ್ಯವಸ್ಥೆಯ ವಿರುದ್ಧನೇ ನಿಲ್ಲಬೇಕು ಅಂತ ಹೇಳ್ಬಿಟ್ಟು
ಆ ಸಂದರ್ಭದಲ್ಲೇ ಈ ಸಾಲಿಡಾರಿಟಿ ವಿಷಯ ಬಂತಲ್ಲ, ನನ್ನಂಗೆ ಯಾರು ಕಪ್ಪು ಮರಿಗಳು ಯಾರ್ಯಾರಿದ್ರು ಅವ್ರ ಜೊತೆ ಎಲ್ಲ ನನಗೆ ಆತ್ಮೀಯತೆಯನ್ನು ಕೂಡ ಬೆಳೆದ್ಬಿಡ್ತು. ಹೀಗಾಗಿ ಬಹುಶಃ ಅದು ನನ್ನ ಬಾಲ್ಯದಿಂದ ಭಾಳ ಚಿಕ್ಕವಳಾಗಿದ್ದಾಗಿದ್ಲೇ ಅದು ಭಾಳ ಮೂದಲಿಕೆ, ಒಂಥರ ಭಾಳ ಹಿಂಸೆ. ಆದರೆ ಎಲ್ಲ ಯಾಕೆ ಅಷ್ಟು ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಆ ಥರದ ಕಾಟ ಕೊಡ್ತಾಯಿದ್ರು. ಅವ್ರ ಮನೆ ಮಕ್ಕಳಿಗೇನೆ, ಅವ್ರ ಕುಟುಂಬದ ಮಕ್ಕಳಿಗೇನೆ ಆ ಥರ ಕಾಟ ಕೊಡ್ತಾಯಿದ್ರು. ಅದು ಎಷ್ಟು ಸಹಜವಾಗಿ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ರು. ಬಿಳಿ ಬಣ್ಣ ಇರಬೇಕು, ನೋಡ್ಲಿಕ್ಕೆ ಚೆಂದ ಇರಬೇಕು ಅಂತ ಹೇಳ್ಬಿಟ್ಟು. ತಂದೆ ಕುಟುಂಬದಲ್ಲಿ ಎಲ್ಲ ಚೆನ್ನಾಗೇ ಇದ್ದರು, ತಾಯಿ ಕುಟುಂಬದಲ್ಲೇ ಚೆನ್ನಾಗಿದ್ದರು. ನಾವು ಒಂದು ಇಬ್ಬರು 3 ಜನ ಈ ಥರದ ಹುಟ್ಟಿದ್ದು. ಆ ಕ್ಷಣ ಇದೆಯಲ್ಲ, ಆ ಒಂದು ಭಾಳ ವ್ಯವಸ್ಥಿತವಾದಂಥ ಮೂದಲಿಕೆ, ಅವ್ಯವಸ್ಥಿತವಾದಂಥ ಒಂಥರ ಆರೋಪ ವಿನಾಕಾರಣ ನಂದೇನ್ರಿ ತಪ್ಪು ಹೀಗೆ ಹುಟ್ಟಿರೋದಕ್ಕೆ ಅಲ್ವಾ. ಅದು ತಳಿ ಗುಣಗಳು ಅದು ಹೆಂಗೆ ಬಂದು ಪ್ರಾಪ್ತಿಯಾಗಿರುತ್ತೆ ಆ ಥರದ್ದು ಹುಟ್ಟಿದ್ದೀನಿ. ಹೀಗಾಗಿ ಇದ್ರ ಬಗ್ಗೆ ಭಾಳ ಹೆಚ್ಚು ಆಲೋಚನೆ ಮಾಡ್ತಿದ್ದೆ. ಭಾಳ ಚಿಕ್ಕವಳಾದಾಗಲೇ ನಾನು 1-2ನೇ ಕ್ಲಾಸಲ್ಲಿದ್ದಾಗಲೇ ನಾನು ಇದ್ರ ಬಗ್ಗೆ ಭಾಳ ಆಲೋಚನೆ ಮಾಡ್ತಾಯಿದ್ದೆ. ಹೀಗಾಗಿ ಆ ಕ್ಷಣದಿಂದಲೇ, ನನ್ನ ಬಾಲ್ಯದಿಂದಲೇ ಒಂದು ಹೇಳಿದ್ರೆ ಎದುರಾಡಲೇಬೇಕು ಅನ್ನುವಂಥ ಪ್ರವೃತ್ತಿ ಬೆಳೀತು. ಒಪ್ಕೊಳ್ತಿರ್ಲಿಲ್ಲ, ನಾನು ಒಪ್ಕೊಳ್ತಾ ಇರಲಿಲ್ಲ. ಕಪ್ಪಗಿದ್ರೆ ಏನಂತೆ, ಇವಾಗ ಏನಂತೆ. ಆಮೇಲೆ ಅದೇ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಮೀರಿ ನಾನು ಬೆಳಿಬೇಕು ಅನ್ನುವಂಥದ್ದು ಎಲ್ಲೋ ಭಾಳ ಅಪ್ರಜ್ಞಾಪೂರ್ವಕವಾಗಿ ನನ್ನ ಮನಸ್ಸಿನಲ್ಲಿ ಮೂಡಿದಂಥ ಒಂದು ಇದು. ಹೌದು, ನಾನು ಸುಂದರವಾಗಿಲ್ಲ, ಬೆಳ್ಳಗಿಲ್ಲ, ಎತ್ತರವಾಗಿಲ್ಲ, ಅದಿಲ್ಲ ಇದಿಲ್ಲ, ದೈಹಿಕವಾಗಿ ನನ್ನನ್ನು ಯಾರು ಕೂಡ ಮೆಚ್ಚದೇ ಇದ್ದರೂ ಕೂಡ ನಾನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋಣ ಮತ್ತು ಕಲ್ಪನೆಯಲ್ಲಿ ನಾನು ಜಾಸ್ತಿ ಮುಳುಗೋಗ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ಅದರ ಸೈಡ್ ಎಫೆಕ್ಟ್ಸ್ ಅಂತ ಹೇಳೋಣ, ನನ್ನ ಈ ಮೂದಲಿಕೆಯ ಸೈಡ್ ಎಫೆಕ್ಟ್ಸು, ನಾನು ಭಾಳ ಹೆಚ್ಚು ಕಲ್ಪನೆಯಲ್ಲಿ ಮುಳುಗಿ ಹೋಗ್ತಾಯಿದ್ದೆ. ಆ ಕಲ್ಪನೆಗಳು ಮುಂದೆ ಕತೆಗಳಾಗಲಿಕ್ಕೆ ಶುರುವಾಯಿತು. ಮತ್ತು ಬರವಣಿಗೆ ಒಂದು ಸರಿ ಬರೆದ ನಂತರ ನಾನು ಅದಕ್ಕೆ ಒಪ್ಪಿಗೆನೂ ಬಂತು, ಅದಕ್ಕೆ ತಿರಸ್ಕಾರನೂ ಬಂತು, ಅಲ್ಲೂ ಮೂದಲಿಕೆಗಳು ಬಂದು, ಅಲ್ಲೂ ಬೆದರಿಕೆಗಳು ಬಂದು, ಎಲ್ಲ ಬಂತು. ಆದರೂ ಕೂಡ ಒಬ್ಬ ಹೆಣ್ಣು ಮಗಳು ಮೌನ ಮುರಿಯುವಂಥದ್ದು ಮತ್ತು ಬರವಣಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಭಾಳ ಪವರ್ಫುಲ್ ಅಂತ ಅನ್ನಿಸ್ತು. ನಾನು ಬಣ್ಣದಲ್ಲಿ ಪವರ್ಫುಲ್ ಆಗದೆ ಇದ್ದರೂ ಬೇರೆ ರೀತಿಯಲ್ಲಿ ಪವರ್ಫುಲ್ ಆಗಬೇಕು ನಾನು ಅನ್ನುವಂಥ ಮನೋಭಾವ ಬಾಲ್ಯದಿಂದಲೇ ಮೂಡ್ತು. ಥ್ಯಾಂಕ್ ಯು ಮೇಡಮ್, ಭಾಳ ಚೆನ್ನಾಗಿ ಹೇಳಿದ್ವಿ. ಅನೇಕರು ಈ ರೀತಿಯ ಆಲೋಚನೆಗಳಿಂದನೇ ನಾವು ಹೆಣ್ಮಕ್ಳು ಹೊರಗಡೆ ಬರಬೇಕಾಗಿದೆ. ಮತ್ತು ನೀವು ಹೇಳ್ದಂಗೆ ಒಂದು ಸಾಂಘಿಕವಾಗಿ ನಾವು ಹೆಣ್ಮಕ್ಳು ಸೇರೋದು ಕೂಡ ಸಮಾಜದಲ್ಲಿ ಅನೇಕ ವಿಷಯಗಳನ್ನು ಬೇಡ ಅಲ್ಲ, ಅದೇ ಬೇಡ. ಪುರುಷ ಪ್ರಾಧಾನ್ಯತೆಗೆ ಹೆಣ್ಣು ಮಕ್ಕಳು ಸಂಘಟಿತರಾಗುವಂಥದ್ದೇ ಬೇಡ. ಸಂಘಟನೆ ಇದೆಯಲ್ಲ, ಹೆಣ್ಣು ಮಕ್ಕಳು ಸಂಘಟನೆ ಮಾಡಿದರೆ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ, ನಿಮ್ಮ ಪರಿಸ್ಥಿತಿ ಬೇರೆ, ನಿಮ್ಮ ಮನಸ್ಥಿತಿ ಬೇರೆ, ನಿಮ್ಮ ಪ್ರಜ್ಞಾಪೂರ್ವಕವಾಗಿ ಇಲ್ಲಿ ಬಂದಿದ್ದೀರಿ. ಬೇರೆ ಹೆಣ್ಮಕ್ಕಳನ್ನ ನಾವು ಆರ್ಗನೈಸ್ ಮಾಡಲಿಕ್ಕೆ ಹೋದರೆ, ಮಕ್ಕಳು ಸ್ಕೂಲ್ ಇರುತ್ತೆ, ಬೆಳಗ್ಗೆ ತಿಂಡಿ ಮಾಡಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು, ಇದೇ ಇರುತ್ತೆ ಅವರಿಗೆ. ಈ ಹೊರೆಗಳ ನಡುವೆ ಅವ್ರು ಸಂಘಟಿತರಾಗುವಂಥದ್ದು ಬೇಡ. ಏನು ಮಾಡ್ತೇವೆ ಹೊರಗೋಗಿ? ಕೂತ್ಕೋ ಇಲ್ಲೇ, ಬೇಕಿದ್ರೆ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರು 3 ಹೊತ್ತು ಕೂಡ. ಇವತ್ತು ಟಿ ವಿ ನೋಡ್ತಿರುವಂಥದ್ದು ಏನಾಗಿದೆ ಅಂತ ಹೇಳಿದರೆ, ಮೊನ್ನೆ ನಾನು ಸ್ವಲ್ಪ ಮದುವೆಗಳಿಗೆ ಹೋಗೋದು ತೀರಾ ಕಡಿಮೆ, ಯಾರೋ ಭಾಳ ಆಪ್ತರ ಮದುವೆಗೆ ಹೋಗಿದ್ದಾಗ ಸುಮ್ಮನೆ ನಿಂತು ನಾನು ನೋಡ್ತಾ ಇದ್ದೆ. ಅದೇನಂತ ಶ್ರೀಮಂತರ ಮದುವೆ ಅಲ್ಲ, ಅಂತ ಒಂದು ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದವರ ಮದುವೆ. ಆ ಮದುವೆಗೆ ಬರ್ತಾ ಇದ್ದಂಥ ಹೆಣ್ಣು ಮಕ್ಕಳೆಲ್ಲ ಟೀನೇಜರ್ಸ್ ಅಥವಾ ಯಾವ ಯೌವನಸ್ಥ ಹೆಣ್ಣು ಮಕ್ಕಳಿದ್ದಾರೆ, ಆಟೋದಿಂದ ಇಳೀತಾ ಇದ್ದರು. ಎಲ್ಲರೂ ಕೂಡ ಟಿ ವಿ ಸೀರಿಯಲ್ನ ಕ್ಯಾರೆಕ್ಟರ್ಗಳು ಅಂತ ಅನ್ನಿಸ್ತಿತ್ತು ನನಗೆ. ಮತ್ತು ನಾವು ಇವಾಗ ಬರ್ತಿರ್ಬೇಕಾದ್ರೆ ದಾರಿ ತಪ್ಪಿ ಎಲ್ಲೆಲ್ಲೋ ಸುತ್ತಾಡಿದ್ವಲ್ಲ, ಅಲ್ಲೆಲ್ಲೋ ಒಂದು ಕಡೆ ನಮ್ಮ ಜೊತೇಲಿದ್ದ ನಮ್ಮ ಡ್ರೈವರು ಮತ್ತು ನಮ್ಮ ಸ್ವಲ್ಪ ಬೆಂಗಾವಲ್ನವರು ಅವ್ರು ಹೇಳ್ತಾಯಿದ್ರು, ಮೇಡಮ್ ಇದು ಹಳೇ ಬೆಂಗಳೂರು, ಇಲ್ಲಿ ರಂಜಾನ್ ಶಾಪಿಂಗ್ ಜೋರಾಗಿ ನಡೀತು ಅಂದರೆ ಅದೆಷ್ಟು ಜೋರಾಗಿ ನಡೆದಿರ್ಬೋದು ಅಂತ ನನಗೆ ಒಂದು ಅಂದಾಜು ಆಗ್ಬಿಡ್ತು. ಎಷ್ಟು ಶಾಮಿಯಾನಗಳಿವೆ, ಎಷ್ಟು ಬಟ್ಟೆಗಳಿವೆ, ಮತ್ತು ಒಂದೊಂದು ಡ್ರೆಸ್ ಕೂಡ 15 kg, 20 kg, 25 kg ಆ ಡ್ರೆಸ್ಸು.
ಮತ್ತು ನಮ್ಮ ಬೆಂಗಳೂರಿನವರಿಗೆ ಎಷ್ಟು ಆಶ್ಚರ್ಯ ಆಗ್ಬಿಡುತ್ತೆ ಅಂದರೆ ಅವ್ರು ಹೇಳ್ತಿದ್ರು, ಮೇಡಮ್ ನೋಡಿ ಹುಡುಗಿ ಸುಮಾರು 70 kg ಇರ್ತಾಳೆ, ಅವಳು ಒಂದು 20 kg ಡ್ರೆಸ್ ಹಾಕ್ಕೊಂಡಿರ್ತಾಳೆ. ಮುಸ್ಲಿಮರಲ್ಲಿ ಒಂದು ಸಂಪ್ರದಾಯ ಇದೆ, ಕರ್ಕೊಂಡು ಹೋಗ್ಬೇಕಾದ್ರೆ ಹೆಣ್ಣು ಒಲ್ಲೆ ಅಂತಿರಬೇಕು, ಇವನು ಎತ್ಕೊಂಡು ಹೋಗ್ತಿರ್ಬೇಕು. ಅಂಥ ಹೆಣ್ಣನ್ನು ಹೆಂಗೆ ಎತ್ತಬೇಕು ಮೇಡಮ್, ಹುಡುಗರ ಪಾಡು ಹೇಳಿ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.